ನಮಸ್ಕಾರ ವೀಕ್ಷಕರೇ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನಾಗಬೇಕು, ಏನಿದೆ ಮತ್ತು ಮುಂದೇನು ಎಂಬ ವಿಷಯದ ಕುರಿತು ಸಮುದಾಯ ಕರ್ನಾಟಕ ಸಂಘಟನೆಯಿಂದ ಬೆಂಗಳೂರಿನ ಜೈ ಭೀಮ್ ಭವನದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಾಗಾರದಲ್ಲಿ ಹೈಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ರವರು ಪ್ರಭುತ್ವ ಮತ್ತು ಶಿಕ್ಷಣದ ಹಕ್ಕು ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ಮಂಡಿಸಿದರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. ಒಂದು ಕಾಲದಲ್ಲಿ ಮನುಷ್ಯನಿಗೆ ಕೇವಲ 2 ಊಟ ಇದ್ರೆ ಸಾಕು ಅಂದ್ರೆ ಅವನೆಲ್ಲ ಹೋರಾಟ ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಊಟ 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 ಊಟ. ಅವನು ಒಂದಷ್ಟು ಪಶುಗಳನ್ನ ಸಾಕೊಂಡ, ಒಂದಷ್ಟು ಜಮೀನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡ, ಒಂದು ಕಡೆಯಲ್ಲಿ ಸ್ಥಳ ಊರೋದಕ್ಕೆ ಮಾಡ್ದ. ಅವನು ದಿನಾಲ ಊಟ ಹುಡುಕಾಟ ಬೇಕಾಗಿಲ್ಲ. ಒಂದು ಬೆಳೆ ಬೆಳೆದ್ರೆ ಒಂದು 6 ತಿಂಗಳು ತಿನ್ಬಹುದು, ಇನ್ನೊಂದು ಬೆಳೆ ಬೆಳೆದ್ರೆ ಇನ್ನೊಂದು 6 ತಿಂಗಳು ತಿನ್ಬಹುದು. ಅವನು ಇಡೀ ಕುಟುಂಬ ಒಂದು ಬೇಟೆ ಆಡ್ತಿದ್ದ. ಆಮೇಲೆ ಅವನು ಬಿಲ್ಲು ಬಾಣನ್ನ ಕಂಡಿದ್ದ. ಎಲ್ಲರೂ ಹೋಗ್ಬೇಕಾಗಿಲ್ಲ ಬೇಟೆಗೆ, ಒಬ್ಬನೋದ್ರೆ ಸಾಕು. ಒಂದ್ ಜಿಂಕೆ ನೋಡ್ಕೊಂಡ್ ಬಂದ್ರೆ ಇಡೀ ಕುಟುಂಬ ಎಲ್ಲ ಹೊಟ್ಟೆ ತುಂಬಾ 3 ಹೊತ್ತು ನೋಡಿ. ಈ ರೀತಿ ಬೆಳೆದಿಂದ ಬೆಳೆದ ಅನ್ನ ಆದ್ಮೇಲೆ ಅವ್ನು ನೆಕ್ಸ್ಟ್ ಏನೋ ಇಲ್ಲಪ್ಪ ಮೈ ಮುಚ್ಕೋಬೇಕು, ಬಟ್ಟೆ ಬೇಕು. ಅದಾದ್ಮೇಲೆ ಏನಾಯ್ತು, ಇಲ್ಲ ನನ್ಗೊಂದು ಉಳ್ಕೊಳ್ಳೋದಕ್ಕೊಂದು ಮನೆ ಬೇಕು. ಈಗ ಅನ್ನ, ಬಟ್ಟೆ, ವಸತಿ, ಮಾನವನ ನಾಗರಿಕತೆಯ ಬೆಳವಣಿಗೆಯ ಅನೇಕ ವರ್ಷಗಳ ಕಾಲ ಅವನ ಮೂಲಭೂತ ಅವಶ್ಯಕತೆಗಳಿವೆ. ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡಲಿಲ್ಲ. ಆದ್ರೆ 19ನೇ ಶತಮಾನದಲ್ಲಿ ವಿಜ್ಞಾನ ಬೆಳೆದಂಗೆ, ರಾಜಕೀಯ ಸಿದ್ಧಾಂತಗಳು ಬೆಳೆದಂಗೆ, ಪ್ರಭುತ್ವಗಳು ಬದಲಾದಂಗೆ, ಆಗ ಮನುಷ್ಯನಿಗೆ ಅನಿಸ್ತು, ಇಲ್ಲ ಅನ್ನದಷ್ಟೇ ಮುಖ್ಯ ಶಿಕ್ಷಣ ಕೂಡ, ಮನೆಯಷ್ಟೇ ಮುಖ್ಯ ಶಿಕ್ಷಣ ಕೂಡ, ಮನುಷ್ಯನಿಗೆ ಬಟ್ಟೆ ಎಷ್ಟು ಮುಖ್ಯನೋ ಶಿಕ್ಷಣನೂ ಅಷ್ಟೇ ಮುಖ್ಯ. 21ನೇ ಶತಮಾನದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಇವತ್ತು ಶಿಕ್ಷಣ ಅನ್ನೋದು ಒಂದು ಮೋಜಲ್ಲ, ಅದೊಂದು ಬದುಕಿನ ಮೂಲಭೂತ ಅವಶ್ಯಕತೆ. ಅದಿಲ್ಲದೆ ಇದ್ರೆ ನಾವು ಬದುಕೋಕೆ. ಈಗ ಉದಾಹರಣೆ ನೋಡಿ, ಆಧುನಿಕ ವಿಜ್ಞಾನದ ಸಾಧನೆಗಳನ್ನ ನಾವು ದಿನನಿತ್ಯ ಬದುಕಿನಲ್ಲಿ ಬಳಸ್ಕೋಬೇಕು, ಅನುಭವಿಸ್ಬೇಕು, ಅದನ್ನ ಆಸ್ವಾದಿಸಬೇಕು ಅಂತ ಅನ್ನೋದಾದ್ರೆ ನಿಮಗೆ ಕನಿಷ್ಠ ಜ್ಞಾನ ಬೇಕೇ ಬೇಕಲ್ಲ, ಕನಿಷ್ಠ ತಿಳುವಳಿಕೆ ಬೇಕೇ ಬೇಕಲ್ಲ. ಆ ಕನಿಷ್ಠ ತಿಳುವಳಿಕೆ ಎಲ್ಲಿಂದ ಬರುತ್ತೆ? ಶಿಕ್ಷಣದಿಂದ ಬರುತ್ತೆ. ಅಜ್ಞಾನದಿಂದ ಜ್ಞಾನಕ್ಕೆ ನಾವು ಮುಂದುವರಿಯಬೇಕು ಅಂದ್ರೆ ನಮ್ಗೆ ಶಿಕ್ಷಣ ಮುಖ್ಯ. ಜ್ಞಾನದಿಂದ ಬುದ್ಧಿವಂತಿಕೆಗೆ ನಾವು ಮುಂದುವರಿಬೇಕು ಅಂದ್ರೆ ಶಿಕ್ಷಣ ನಮಗೆ ಮುಖ್ಯ. ಬುದ್ಧಿವಂತಿಕೆಯಿಂದ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅಂತ ಅನ್ನೋದಾದ್ರೆ ನಮ್ಗೆ ಶಿಕ್ಷಣ ಮುಖ್ಯ. ಹಾಗಾಗಿ ಇವತ್ತಿನ ಕಾಲಮಾನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನ ಮೂಲಭೂತ ಅವಶ್ಯಕ ಮಾತ್ರ ಅಲ್ಲ, ಅದು ಇನ್ನ ಒಂದು ಹೆಜ್ಜೆ ಮೀರಿ ನಾವು ಜ್ಞಾನವಂತರಾಗೋದಕ್ಕೆ, ಬುದ್ಧಿವಂತರಾಗೋದಕ್ಕೆ, ಪ್ರಜ್ಞಾವಂತರಾಗೋದಕ್ಕೆ ನಮಗೆ ಶಿಕ್ಷಣ ಅವಶ್ಯಕತೆ ಇದೆ. ಅಷ್ಟು ಮಾತ್ರ. ನಮ್ಮ ಸುತ್ತಮುತ್ತ ನಾವೆಲ್ಲ ಜನ ನೋಡ್ತೀವಿ, ನಮ್ಮ ಮನಸ್ಸುಗಳು, ನಾವೆಲ್ಲ ದಿನ ಸ್ನಾನ ಮಾಡಿದ್ರೆ ಮನಸ್ಸು ಮಾತ್ರ ಶುದ್ಧ ಇರೋದು, ಅಶುದ್ಧ ಇರೋದು. ಆ ಮನಸ್ಸು ಕೂಡ ಶುದ್ಧವಾಗಿರ್ಬೇಕು ಅಂತ ಅನ್ನೋದಾದ್ರೆ ನಿಮ್ಗೆ ಶಿಕ್ಷಣ ಅವಶ್ಯಕತೆ ಇದೆ. ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಶಿಕ್ಷಣ ಅವಶ್ಯಕ. ನೀವು ಬದುಕಿನಲ್ಲಿ ಸರಿಯಾದ ರೀತಿ ನಡವಳಿಕಸ್ಥರಾಗಬೇಕು ಅಂತ ಅನ್ನೋದಾದ್ರೆ ನಿಮ್ಗೆ ಶಿಕ್ಷಣ ಮುಖ್ಯ. ಹಾಗಾಗಿ ಪ್ರತಿ ಒಬ್ಬ ವ್ಯಕ್ತಿಗೂ ಇವತ್ತು ಶಿಕ್ಷಣ ಅನ್ನೋದು ಒಂದು ಸಾಮಾಜಿಕ ಅವಶ್ಯಕತೆ ಮತ್ತು ರಾಜಕೀಯ ಅವಶ್ಯಕತೆ ಆಗಿದೆ.
ಮನುಷ್ಯನ ಬದುಕಿಗೆ ಮೂಲಭೂತ ಅವಶ್ಯಕತೆ ಆಗಿದೆ. ನಾನು ಬಹಳ ಹಿಂದೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಇದರಲ್ಲಿ ಹೇಳ್ತಾ ಇದ್ದೆ, ನಮಗೆ ಶಿಕ್ಷಣ ಯಾಕೆ ಬೇಕು ಅಂತ ಅನ್ನೋದಾದ್ರೆ, ಈಗ ಇಲ್ಲೊಂದು ಬೆಂಗಳೂರಿದೆ, ಬೆಂಗಳೂರಿಗೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಬೆಟ್ಟ ಇದೆ. ಇವತ್ತಿನ ಯೋಚನೆ ಮಾಡ್ಕೋಬೇಡಿ, ಈಗ ಬಹಳ ದೊಡ್ಡ ನಗರ ಆಗೋಗಿದೆ. ಸುಮಾರು ಒಂದು 200 ವರ್ಷಗಳ ಇದೊಂದು ಸಣ್ಣ ಹಳ್ಳಿ ಅಲ್ವಾ. ಈ ಹಳ್ಳಿಗೆ, ಬೆಂಗಳೂರು ಹಳ್ಳಿಗೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಬೆಟ್ಟ. ಆ ಬೆಟ್ಟದ ಪಶ್ಚಿಮಕ್ಕೆ ಒಂದು 2 ಗುಡಿಸಲು ಹಾಕೊಂಡಿರ್ತಿ. ಭಟ್ರ ಅಂತ ಅವರೊಬ್ರು, ಈ ಶಂಕರ್ ಅಂತ. ಈ ಕಡೆ ಎಲ್ಲ ನಾವೆಲ್ಲ ಊರಿನ ಜನ ಇದ್ದೀವಿ. ಪೂರ್ವಕ್ಕೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ನಮ್ಗೆಲ್ಲ ಬೆಳಕು. ಅದೇ ಇವರಿಬ್ಬರಿಗೆ ಮಾತ್ರ 1.5-2 ತಾಸು ಲೇಟ್. ಯಾಕೆ? ಬೆಟ್ಟ ಅಡ್ಡ ಇದೆ. ಆಗ ಅವರಿಬ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಶಂಕರ್ ಏನ್ ಮಾಡಿದ ಅಂತಂದ್ರೆ, ಏನಿ ಬೆಟ್ಟನ ಎತ್ತ ಆ ಕಡೆ ಹಾಕ್ಬಿಡ್ತೀನಿ ಅಂತ ಹೇಳಿ ಒಂದ್ ಮಕ್ರಿ ಗುದ್ಲಿ ಎತ್ಕೊಂಡ ಅಗಿದ. ದಿನಾಲ 10 ಮಕ್ರಿ ಆ ಕಡೆ ಹಾಕೋ. ಶಂಕರ್ ಹಾಕದ, ಅವ್ರ ಮಕ್ಕಳು ಹಾಕಿದ್ರು, ಮೊಮ್ಮಕ್ಕಳು ಹಾಕಿದ್ರು, ಮರಿ ಮಕ್ಕಳು ಹಾಕಿದ್ರು. ಇನ್ನೂ ಅಗಿತಾನೆ ಇದ್ದಾರೆ, ಬೆಟ್ಟ ಆ ಕಡೆಗೆ ಹಾಕ್ತಾನೆ ಇದ್ದಾರೆ, ಬೆಳಕು ಮಾತ್ರ ಕಾಣಲಿಲ್ಲ. ಈ ಭಟ್ರ ಏನ್ ಮಾಡಿದ್ರು ಗೊತ್ತಾ, ಅಪ್ಪ ನನ್ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಆ ಗುಡ್ಸಲ್ ಕಿತ್ಕೊಂಡ್ಬಂದು ಈ ಕಡೆ ಹಾಕೊಂಡ್ಬಿಟ್ಟು ಅವ್ರ ಮಾರನೇ ದಿವಸದಿಂದಾನೆ ಬೆಳಕು. ಶಂಕರ್ ಅವ್ರ ತಲೆಮಾರುಗಳ ಕಾಲ ಅಗಿತಾನೇ ಇದ್ದಾರೆ, ಬೆಳಕು ಕಾಣಲೇ ಇಲ್ಲ. ನೋಡಿ, ಬದುಕಿನಲ್ಲಿ ಶಿಕ್ಷಣ ಇದ್ರೆ ಇದು ಸಾಕು. ನಮ್ ತಾತ ಕೃಷಿಕ, ನಮ್ ಮುತ್ತಾತ ಕೃಷಿಕ, ನಮ್ಮ ಅಪ್ಪ ಕೃಷಿಕ. ನಮ್ಮ ಮನೇಲಿ ಯಾರು ಓದ್ದೇ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಅಪ್ಪ ಬಹಳ ಬುದ್ಧಿವಂತ ಊರಿನಲ್ಲಿ, ಯಾಕೆಂದ್ರೆ 5ನೇ ಕ್ಲಾಸ್. ನಾನು BA LLB ಓದ್ದೆ, ಲಾಯರ್ ಆದೆ, ಜಡ್ಜ್ ಆದೆ, ಸುಪ್ರೀಂ ಕೋರ್ಟ್ ಹೋದೆ. ಇವತ್ತು ನಿಮ್ ಮುಂದೆ ನಿಂತಿದ್ದೀನಿ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಶಿಕ್ಷಣ ಇಲ್ಲ ಅಂತಂದಿದ್ದೆ. ನಾನು ಓದ್ತಾ ಇದ್ದೆ, ಏನಾಗ್ತಿದ್ದೆ? ಕೃಷಿಕನ. ಇನ್ ಸ್ವಲ್ಪ ಹೋಲಿಸ್ತಂದ್ರೆ ಈಗಿನ ಕೃಷಿ ಕ್ರೈಸಿಸ್ ಇದೆಯಲ್ಲ, ದನ ಕುರಿನ ಮೇಯಿಸ್ಕೊಂಡು. ಹಾಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಶಿಕ್ಷಣ ಅಂತಕ್ಕಂಥದ್ದು ನಮಗೆ ಅವಶ್ಯಕತೆ ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಂಡು ಬಹಳ ಸಂತೋಷದ ವಿಚಾರ ಅಂತಂದ್ರೆ, ಇವತ್ತು ಅನೇಕ ವರ್ಷಗಳ ಕಾಲ ಯಾವ ಜಾತಿಗಳಿಗೆ, ಸಮುದಾಯಗಳಿಗೆ ಶಿಕ್ಷಣನ ಸಂಪೂರ್ಣವಾಗಿ ನಿರಾಕರಿಸಿದ ಅವರು ಕೂಡ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅಂತ ಒಂದು ಮನಸ್ಸು ಮಾಡಿದೆ. ಇದನ್ನ ನಾವು ಗಮನಿಸಬೇಕು. ಹಾಗಾಗಿ ಶಿಕ್ಷಣ ಬಹಳ ಮುಖ್ಯ ಅನ್ನೋದ್ರ ಜೊತೆಯಲ್ಲಿ, ಆದ್ರೆ ನಮ್ಮ ದೇಶದಲ್ಲಿ ಶಿಕ್ಷಣ ಅನೇಕ ಜನರಿಗೆ ಸಿಗ್ಲೇ ಇಲ್ಲಪ್ಪ. ಯಾಕೆ? ನಮ್ದು ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟುತ್ತಾ ನಮ್ಗೊಂದು ಜಾತಿ ಕಟ್ತಾರೆ, ಜಾತಿಗೊಂದು ಕಸುಬು ಬದಲಾಯಿಸೋಂಗಿಲ್ಲ, ಜಾತಿ ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಎಲ್ರೂ ಒಟ್ಟಿಗೆ ಕೂತು ಪಂಕ್ತಿ ಭೋಜನ ಮಾಡೋಂಗಿಲ್ಲ, ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋದಿಲ್ಲ, ಆ ಜಾತಿಯವರಿಗೆ ಬೇರೆ ಸ್ಮಶಾನ, ಈ ಜಾತಿನವರಿಗೆ ಬೇರೆ, ಆ ಧರ್ಮದವರಿಗೆ ಬೇರೆ, ಈ ಧರ್ಮದವರು. ಹೌದಾ? ಈ ಜಾತಿ ವ್ಯವಸ್ಥೆ ಇಷ್ಟಿಗೆ ನಿಲ್ಲಿಲ್ಲ. ಅವರು ಅದನ್ನು ವಂಶ ಪಾರಂಪರ ಮಾಡಿದ್ರು. ಕಾಪ್ಲರ್ ಮಗ ಕಾಪ್ಲರ್ ಆಗ್ಬೇಕು, ಹೇರ್ ಕಟ್ಟರ್ ಮಗ ಹೇರ್ ಕಟ್ಟರ್ ಆಗ್ಬೇಕು, ವಾಷರ್ ಮ್ಯಾನ್ ಮಗ ವಾಷರ್ ಮ್ಯಾನ್ ಆಗ್ಬೇಕು, ರೈತನ ಮಗ ರೈತನ ಆಗ್ಬೇಕು ಅಂತ. ಈ ಜಾತಿ ಅಸಮಾನತೆ ವ್ಯವಸ್ಥೆಯಲ್ಲಿ ಶೂದ್ರರಿಗೆ, ದಲಿತರಿಗೆ, ಬುಡಕಟ್ಟು ಜನಾಂಗಕ್ಕೆ, ಎಲ್ಲ ಜಾತಿಯ ಮಹಿಳೆಯರಿಗೆ ಶಿಕ್ಷಣವನ್ನು ವಂಚಿಸಿದರು. ಸ್ಕೂಲ್ ಅಡ್ಮಿಷನ್ ಇಲ್ಲ ಅವ್ರಿಗೆ. ಯಾರಾದ್ರೂ ರಾಜ ಮಹಾರಾಜರ ಮಕ್ಕಳಿಗೆ ಮಾತ್ರ ಗುರು ವ್ಯವಸ್ಥೆಯಲ್ಲಿ ಅವ್ರಿಗೆ ಪ್ರವೇಶ, ಆಚಾರ್ಯರ ಮಕ್ಕಳಿಗೆ ಮಾತ್ರ ಅಲ್ಲಿ ಪ್ರವೇಶ, ಬೇರೆ ಯಾರಿಗೂ.
ಒಂದ್ ವೇಳೆ ನೀನ್ ಬಹಳ ಬುದ್ಧಿವಂತ ಆದ್ರೂ ಕೂಡ ನಿನ್ ಪ್ರವೇಶ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಹೇಳಿ. ಅವನೊಬ್ಬ ಬುಡಕಟ್ಟು ಜನಾಂಗ ಹುಡುಗ, ಬಹಳ ಪ್ರತಿಭಾವಂತ ಹುಡುಗ. ಅವನು ಹೆಚ್ಚು ಕಲಿಯಬೇಕು ಅಂತಕ್ಕಂಥ ಆಸೆ. ಅವನು ಗುರುಕುಲ ಆಶ್ರಮಕ್ಕೆ ಸೇರಬೇಕು ಅಂತ ಇಚ್ಛೆ ಪಟ್ಟ. ನೋ ಎಂಟ್ರಿ, ಇಲ್ಲ, ನಿಮ್ಗೆ ಇಲ್ಲಿ ಅಡ್ಮಿಷನ್ ಇಲ್ಲ. ಹಾಗಾಗಿ ಅನೇಕ ವರ್ಷಗಳ ಕಾಲ ಈ ಸಮಾಜದ ಮಹಿಳೆಯರಿಗೆ, ಶೂದ್ರರಿಗೆ, ದಲಿತರಿಗೆ, ಬುಡಕಟ್ಟು ಜನಾಂಗಕ್ಕೆ ಶಿಕ್ಷಣನ ವಂಚಿಸಿದೆ. ಇಷ್ಟು ಶಿಕ್ಷಣ ಅಲ್ಲ, ಬೇರೆ ಬೇರೆ, ನಾನು ಆ ಏರಿಯಾಗಳಿಗೆ ಹೋಗಲ್ಲ. ಕುಡಿಯೋ ನೀರಿನ ಹಕ್ಕನ್ನು ನಿರಾಕರಿಸಿದ್ರು, ಆಸ್ತಿ ಹಕ್ಕನ್ನ ನಿರಾಕರಿಸಿದ್ರು, ಅಧಿಕಾರದಲ್ಲಿ ಭಾಗವಹಿಸೋದನ್ನ ನಿರಾಕರಿಸಿದ್ರು. ಸೈನ್ಯದಲ್ಲಿ ಕಷ್ಟಪಟ್ಟು ತ್ಯಾಗ ಮಾಡಿ ಸತ್ತೋಗ್ತೀವಿ, ಸೈನ್ಯದಲ್ಲಿ ಒಂದು ಕೆಲಸ ಕೊಡ್ಬೇಕು, ಇಲ್ಲ ನಿಮ್ ಅದರಲ್ಲೂ ಇಲ್ಲ. ಕ್ಷತ್ರಿಯರಿಗೆ ಮಾತ್ರ ಸೈನ್ಯದಲ್ಲಿ ಕೆಲಸ, ಅವ್ರು ಮಾತ್ರ ಅದನ್ನ ಮಾಡಬಹುದು. ಕ್ಷತ್ರಿಯರು ಸೋತ್ರೆ ಇಡೀ ಭಾರತ ದೇಶ ಸೋತ. ಈ ರೀತಿ ಶಿಕ್ಷಣ ಹಕ್ಕನ್ನ ಅನೇಕ ವರ್ಷಗಳ ಕಾಲ ಈ ಸಮಾಜದಲ್ಲಿ ನಿರಾಕರಿಸಿದೆ. ಇದಾದ ನಂತರ ನಾವು ಈ ದೇಶದಲ್ಲಿ ಪರಕೀಯರ ಆಳ್ವಿಕೆ ಪ್ರಾರಂಭ ಆದ ಬ್ರಿಟಿಷರ ಕಾಲದಲ್ಲಿ ಮಾಸ್ ಎಜುಕೇಶನ್ ಅಂತ ನಾವೇನ್ ಕರಿತೀವಿ ಅದನ್ನ ಪ್ರಾರಂಭ, ಸಾಮೂಹಿಕ ಶಿಕ್ಷಣನ ಅವ್ರ ಪ್ರವೇಶ. ಅದರ ಪರಿಣಾಮವಾಗಿ ಭಾರತ ದೇಶದಲ್ಲಿ ಸಾಮೂಹಿಕ ಶಿಕ್ಷಣ ಮತ್ತು ಮಾತೃಭಾಷೆಯಲ್ಲಿ ಶಿಕ್ಷಣ ಅಥವಾ ಇದು ಇಂಗ್ಲಿಷ್ ಭಾಷೆಯ ಶಿಕ್ಷಣ ಇಲ್ಲಿ ಪ್ರಾರಂಭ. ಆದ್ರೆ ಬ್ರಿಟಿಷರಿಗೆ ತಮ್ಮದೇ ಆದಂತ ಗುರಿ ಮತ್ತು ಉದ್ದೇಶ ಇತ್ತು. ಏನು ಉದ್ದೇಶ ಅವ್ರಿಗಿತ್ತು ಅಂತಂತಂದ್ರೆ, ನೀವೆಲ್ಲ ಬುದ್ಧಿವಂತರಾಗ್ಬೇಕಿತ್ತು, ಶಿಕ್ಷಣ ಕೊಟ್ಟಿದ್ದಲ್ಲ. ಬ್ರಿಟಿಷರ ಆಡಳಿತ ಶಾಶ್ವತವಾಗಿ ಈ ದೇಶದಲ್ಲಿ ಮುಂದುವರಿಬೇಕು ಅಂತ ಅನ್ನೋದಾದ್ರೆ, ಈ ದೇಶದಲ್ಲೇ ತಯಾರು ಮಾಡಿರ್ತಕ್ಕಂಥ ಒಂದಷ್ಟು ಸೈನಿಕರು ನಮಗ್ ಬೇಕು, ಒಂದಷ್ಟು ಗುಮಸ್ತಾಗಳು ನಮಗ್ ಬೇಕು. ಆ ಗುಮಸ್ತಾಗಳನ್ನ ತಯಾರು ಮಾಡೋದಕ್ಕೆ, ಸೈನಿಕರನ್ನ ತಯಾರು ಮಾಡೋದಕ್ಕೆ ಈ ದೇಶದಲ್ಲಿ ಬ್ರಿಟಿಷರ ಶಿಕ್ಷಣನ ಪ್ರಾರಂಭ ಮಾಡಿ. ನೋಡಿ, ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರು ಇದ್ದಷ್ಟು ಕಾಲ ಒಂದು ಮೆಡಿಕಲ್ ಕಾಲೇಜ್ ಬಾಗಿಲಿದ್ರು ಅವರು. ಆದ್ರೆ ಅದೇ ಸಮಯದಲ್ಲಿ ಇಂಗ್ಲೆಂಡ್ ನಲ್ಲಿ ಮೆಡಿಕಲ್ ಕಾಲೇಜ್ಗಳಿದ್ವು, ಆದ್ರೆ ಇಂಡಿಯಾದಲ್ಲಿ ಮಾಡ್ಲಿಲ್ಲ ಅವರು. ಅವ್ರಿಗೆ ಬೇಕಾಗಿರ್ಲಿಲ್ಲ ನಿಮ್ಮ ಆರೋಗ್ಯ, ನಿಮ್ಮಲ್ಲಿರ್ತಕ್ಕಂಥ ಆರೋಗ್ಯವಂತರನ್ನ ಸೈನಿಕ್ ಸೇರಿಸ್ಕೊಳ್ಳೋದು ಬೇಕಾಗಿತ್ತು, ಗುಮಸ್ತಾಗಳನ್ನು ಮಾಡ್ಕೊಳ್ಳೋದು ಬೇಕಾಗಿತ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶಿಕ್ಷಣ ಅಂತ ಕೊಟ್ಟರು. ಆದರೂ ಆ ಸ್ವಲ್ಪ ಶಿಕ್ಷಣ ನಮ್ಗೆ ಕೊಟ್ರಲ್ಲ, ಆ ವ್ಯವಸ್ಥೆಯಿಂದ ಈ ಜಾತಿ ವ್ಯವಸ್ಥೆಯ ಶಿಕ್ಷಣ ಐತಲ್ಲ, ಅದಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಸ್ವಲ್ಪ ಮಟ್ಟಿಗೆ ಅದು ಧ್ವಂಸ ಆಯ್ತು. ಹಾಗಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡದಾಗಿ ಘೋಷಣೆಗಳು ಬಂತು. ಸ್ವಾತಂತ್ರ್ಯ ಬಂದ್ರೆ ಏನ್ ಮಾಡ್ತೀರಾ? ನಾವು ಪ್ರಜಾಪ್ರಭುತ್ವ ತರ್ತೀವಿ, ಪಾಳೆಗಾರಿ ಪದ್ಧತಿಯನ್ನು ಏನ್ ಮಾಡ್ತೀರಾ? ರದ್ದು ಮಾಡ್ತೀವಿ, ನಾವು ಶಿಕ್ಷಣ ಕೊಡ್ತೀವಿ. ಹೌದ್ರಿ, ನಿಮ್ಗೆ ಉಚಿತವಾದಂತಹ ಶಿಕ್ಷಣ, ನಿಮ್ ಮಾತೃಭಾಷೆಯಲ್ಲಿ ಶಿಕ್ಷಣ, ಕಡ್ಡಾಯವಾದಂತಹ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ, ದುಡಿಯುವ ಕೈಗಳಿಗೆ ಕೆಲಸ, ಎಲ್ಲರಿಗೂ ಭೂಮಿ. ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಘೋಷಣೆಗಳು ಬಂದವು. ಈ ದೇಶದ ಜನ ಅದಕ್ಕೆ ಸ್ಪಂದಿಸಿದ್ರು. ಹಾಗಾಗಿ ವಿದ್ಯಾರ್ಥಿಗಳು, ಯುವಜನರು, ಪೋಷಕರು, ದಲಿತರು, ಬುಡಕಟ್ಟು ಜನಾಂಗ, ಅಲ್ಪಸಂಖ್ಯಾತರು, ಮಹಿಳೆಯರು, ಹಿಂದುಳಿದವರು ಹೆಚ್ಚಿನ ಪ್ರಮಾಣದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಅವ್ರ ಆಸೆ ಏನಿತ್ತು? ಸ್ವತಂತ್ರ ಬಂದ ನಮ್ಮ ಪ್ರಜಾಪ್ರಭುತ್ವ ಬರುತ್ತೆ, ನಮಗೆ ಶಿಕ್ಷಣ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಭೂಮಿ ಸಿಗುತ್ತೆ, ಕೂಲಿಗೆ ಸಮನಾದಂತ ದುಡಿಮೆಗೆ ಸಮನಾದಂತ ಕೂಲಿ ಸಿಗುತ್ತೆ ಅಂತಕ್ಕಂತ ಒಂದು ಘೋಷಣೆಗಳು, ಒಂದು ಭ್ರಮೆ, ಒಂದು ಆಸೆ ನಮ್ಮ ಜನರಲ್ಲಿ ಹುಟ್ಟಿದ್ರಿಂದ ಅವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ದೀರ್ಘಕಾಲದ ಹೋರಾಟಗಳ ನಂತರ ಭಾರತಕ್ಕೆ 1942ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವತಂತ್ರ ಪಡೆದಂತ ದೇಶ ದೊಡ್ಡದಾದಂತ ಲಿಖಿತ ಸಂವಿಧಾನವನ್ನು ಒಪ್ಪಿ 1950ರಲ್ಲಿ ಆ ಸಂವಿಧಾನವನ್ನ ಜಾರಿಗೆ ತರೋದ್ರ ಮುಖಾಂತರ
ಭಾರತ ಗಣರಾಜ್ಯ. ಸ್ನೇಹಿತರೆ, ಒಂದು ವಿಚಾರ ನಾವೆಲ್ಲ ಗಮನಿಸಬೇಕಾಗಿದೆ. ಎಲ್ಲ ಸ್ವತಂತ್ರ ದೇಶಗಳು ಗಣರಾಜ್ಯಗಳಲ್ಲ, ಆದ್ರೆ ಎಲ್ಲ ಗಣರಾಜ್ಯಗಳು ಸ್ವತಂತ್ರ. ಹಾಗಿದ್ರೆ ಒಂದು ಸ್ವತಂತ್ರವಾದಂತ ದೇಶ ಗಣರಾಜ್ಯ ಯಾವಾಗ ಆಗುತ್ತೆ? ಒಂದು ಸ್ವತಂತ್ರವಾದಂತ ದೇಶ ಲಿಖಿತ ಸಂವಿಧಾನವನ್ನ ಜಾರಿಗೆ ತರೋದ್ರ ಮುಖಾಂತರ ಗಣರಾಜ್ಯ ಆಗುತ್ತೆ. ಇಂಗ್ಲೆಂಡ್ ನಮಗಿಂತ ಮುಂಚಿನಿಂದ ಸ್ವತಂತ್ರವಾದಂತ ದೇಶ, ಆದ್ರೆ ಇದುವರೆಗೂ ಅದು ಗಣರಾಜ್ಯ ಆಗಿಲ್ಲ. ಯಾಕೆಂತಂದ್ರೆ ಇಂಗ್ಲೆಂಡ್ ನಲ್ಲಿ ಇದುವರೆಗೂ ಲಿಖಿತ ಸಂವಿಧಾನ, ಕಾನೂನುಗಳಿವೆ, ಆದ್ರೆ ಸಂವಿಧಾನ. ಹಾಗಾಗಿ ಇಂಗ್ಲೆಂಡ್ ಗಣರಾಜ್ಯ ಅಲ್ಲ, ಅದು ಕೇವಲ ಸ್ವತಂತ್ರವಾದಂತ. ಆದ್ರೆ ಭಾರತಕ್ಕೆ 42ರಲ್ಲಿ ಸ್ವಾತಂತ್ರ್ಯ ಬಂತು, 50ರಲ್ಲಿ ಸಂವಿಧಾನ ಜಾರಿಗೆ ತಂದೆವು. ಹಾಗಾಗಿ ಇದು ಸ್ವತಂತ್ರವಾದ ದೇಶವೂ ಹೌದು, ಗಣರಾಜ್ಯ. ನಮ್ಮ ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವನ ಸೇರಿಸಿದ್ದೀವಿ. ಆ ಸ್ವತಂತ್ರ ಹೋರಾಟದಲ್ಲಿ ಅನೇಕ ಪ್ರಶ್ನೆಗಳು ಬಂದವು. ಆ ಪ್ರಶ್ನೆಗಳನ್ನ ಈ ದೇಶದ ಜನರು ಚರ್ಚೆ ಮಾಡಿದ್ರು, ಅದಕ್ಕೆ ಉತ್ತರವನ್ನ ಕಂಡುಕೊಂಡ್ರು. ಆ ಉತ್ತರಗಳೇ ರಾಷ್ಟ್ರೀಯ ಚಳವಳಿಯ ಗುರಿಗಳಾದವು. ಆ ಗುರಿಗಳೇ ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಗಳಿಸಿದೆ. ನಾನು ಎಲ್ಲ ಪ್ರಶ್ನೆಗಳಿಗೆ ಹೋಗೋದಿಲ್ಲ, ಕೇವಲ 2 ಅಥವಾ 3 ಪ್ರಶ್ನೆಗಳಿಗೆ ಮಾತ್ರ ಗಮನ. ಸ್ವತಂತ್ರ ಚಳವಳಿ ಒಂದು ಪ್ರಶ್ನೆ ಎದ್ದಿದ್ದೇನು ಅಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧಿಯವರನ್ನ ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣ, ಜವಾಹರ್ಲಾಲ್ ನೆಹರೂರವರನ್ನ ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣವಾ, ವಲ್ಲಭಾಯ್ ಪಟೇಲ್ ರವರನ್ನ ಒಬ್ಬ ರಾಜನನ್ನಾಗಿ ಮಾಡೋಣವಾ? ಈ ಪ್ರಶ್ನೆಯನ್ನ ಈ ದೇಶದ ಜನರು ಚರ್ಚೆ ಮಾಡಿದ್ರು. ಅವರೊಂದು ಉತ್ತರ ಹಾಕೊಟ್ರು. ಏನು ಉತ್ತರ ಹಾಕೊಟ್ರು? ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರಿ ಪದ್ಧತಿ ರದ್ದಾಗಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ. ಈ ರೀತಿ ಪ್ರಜಾಪ್ರಭುತ್ವ ಬೀಜಗಳನ್ನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ದೇಶದ ಜನ ಬಿತ್ತಿದ್ರು. ಅದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಟಿಕುಲೇಟ್ ಮಾಡಿ ಮಾಡರ್ನ್ ಕಾನ್ಸೆಪ್ಟ್ಗೆ ಅನುಗುಣವಾದಂತ ಯಾವ ಪ್ರಜಾಪ್ರಭುತ್ವ ನಮಗೆ ಅತ್ಯಂತ ಸೂಟಬಲ್ ಅಂತಕ್ಕಂಥದ್ದನ್ನ ಚಿಂತಿಸಿ ಯೋಚನೆ ಮಾಡಿ ನಮ್ಮಲ್ಲಿ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವವನ್ನ ನಮ್ಮ ಸಂವಿಧಾನದಲ್ಲಿ. ಇಂಗ್ಲೆಂಡ್ ನಲ್ಲಿ ಕ್ವೀನ್ ಎಲಿಜಬೆತ್ ರಾಣಿಯನ್ನ ಇವತ್ತಿಗೂ ಮೇಲ್ ಅಂತಸ್ತಿನಲ್ಲಿಟ್ಟು ಅಲ್ಲಿ ಪ್ರಜಾಪ್ರಭುತ್ವ. ಕ್ವೀನ್ ಇಸ್ ದಿ ಹೆಡ್ ಆಫ್ ಸ್ಟೇಟ್. ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ರಾಣಿ ಆ ಸರ್ಕಾರದ ಅಧಿಪತಿ. ವಂಶ ಪರಂಪರವಾಗಿ ಅವರ ಆ ಅಧಿಕಾರವನ್ನು ಮುಂದುವರಿಸಿಕೊಂಡು ಬರ್ತಾರೆ. ಅದು ನಮ್ಮದಾಗಿಲ್ಲ. ಇಂಗ್ಲೆಂಡ್ ನಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ನಮೆಂಟ್ ಇದೆ. ರಾಷ್ಟ್ರಾಧ್ಯಕ್ಷರು ಸರ್ವ ಅಧಿಕಾರ ಅವರಿಗೆ. ಯುದ್ಧ ಬೇಕಾದ್ರೂ ಮಾಡಬಹುದು, ಯುದ್ಧ ಬೇಕಾದ್ರೂ ನಿಲ್ಲಿಸಬಹುದು, ಬಾಂಬ್ ಬೇಕಾದ್ರೂ ಹಾಕ್ಬೋದು, ಬಾಂಬ್ ಬೇಕಾದ್ರೂ ಹಾಕ್ದೆ. ಅದೇ ನಮ್ದು ಅಂತದ್ದಲ್ಲ. ಹಾಗಾಗಿ ನಮ್ದು ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ಸರ್ಕಾರನ ನಮ್ಮ ಸಂವಿಧಾನದಲ್ಲಿ ನಾವು ಅಳವಡಿಸಿದ್ದೀವಿ. ಅದನ್ನು ಈ 70 ವರ್ಷಗಳಲ್ಲಿ ನಾವು. ಎರಡನೇ ಪ್ರಶ್ನೆ ಬಂದಿದ್ದೇನು ಅಂತಂದ್ರೆ, ಭಾರತ ದೇಶದಲ್ಲಿ 80% ಜನ ಹಿಂದೂಗಳು, ಉಳಿದ ಎಲ್ಲಾ ಧರ್ಮದ ಜನ 20%. ಅದ್ರಲ್ಲಿ ಸಿಖ್ರು ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಬುಡಕಟ್ಟು ಜನ, ಮುಸಲ್ಮಾನರು ಬರ್ತಾರೆ, ಕ್ರೈಸ್ತರು ಬರ್ತಾರೆ. ಈ 80% ಇರ್ತಕ್ಕಂಥ ಹಿಂದೂಗಳ ಪೈಕಿ ಒಂದು ಮಿಲಿಟೆಂಟ್ ಸೆಕ್ಷನ್ ಒಂದು ಧ್ವನಿ ಎತ್ತಿತ್ತು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಏನದು? ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶನ ಒಂದು ಹಿಂದೂ ರಾಷ್ಟ್ರ ಮಾಡ್ಬೇಕು. ಈ ದೇಶದ ಜನ ಅದನ್ನು ಚರ್ಚೆ ಮಾಡಿದ್ರು. ಅವರೊಂದು ಉತ್ತರ ಕೊಟ್ರು. ನಾವು ಬೇರೆ ಬೇರೆ ರೇಸಸ್ ಇಂದ ಬಂದವರು, ಬೇರೆ ಬೇರೆ ದೇಶಗಳಿಂದ ಬಂದವರು, ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದವರು, ಬೇರೆ ಬೇರೆ ಕಾಲಮಾನದಲ್ಲಿ ಬಂದವರು, ನಾವು ಬೇರೆ ಬೇರೆ ಕಾರಣಕ್ಕಾಗಿ ನಾವು ಬಂದವರು. ಇಲ್ಲಿ ನಾವು ಒಬ್ಬರು ಇನ್ನೊಬ್ಬರಲ್ಲಿ ಬೆರ್ತು ಹೋಗಿದ್ದೀವಿ. ಆ ಬೆರ್ತು ಹೋಗಿದ್ದ ಪರಿಣಾಮವಾಗಿ ಇವತ್ತು ಯಾರನ್ನಾದ್ರೂ ನೋಡಿ ಈ ದೇಶದಲ್ಲಿ ಪ್ಯೂರ್ ರೇಸ್ ಇವನು ಅಂತ ಹೇಳಕ್ಕಾಗಲ್ಲ. ಪ್ಯೂರ್ ನ್ಯಾಷನಾಲಿಟಿ ಇಂಥ ದೇಶದಿಂದ ಬಂದದ್ದು ಹೇಳಕ್ಕಾಗಲ್ಲ.
ಇಂಥ ಭಾಷಾ ಕುಟುಂಬದವನು ಬಂದಿದ್ದು ಅಂತ ಹೇಳಕ್ಕ. ಈಗ ನನ್ನನ್ನು ನೋಡಿ ನಮ್ ತಾತ ಮುತ್ತಾತ ಯಾವ ರೇಸ್ ಸೇರಿದವರು ಅಂತ ಯಾರಾದ್ರೂ ಹೇಳಕ್ ಸಾಧ್ಯನಾ? ಹೇಳ್ರಿ, ಕೈ ಎತ್ರಿ ಯಾರಾದ್ರು. ನನ್ನನ್ನು ನೋಡಿ ಹೇಳ್ರಿ. ಇಲ್ಲ, ರೇಸ್ ಇಲ್ಲಿ ಬೇಡಪ್ಪ. ಹೋಗ್ಲಿ, ಇಂಥ ದೇಶದಿಂದ ಬಂದವನಪ್ಪ ಇವನು, ಇವ್ರ ತಾತ ಮುತ್ತಾತ, ಅದಾದ್ರೆ ಹೇಳಕ್ ಆಗತ್ತಾ? ಇಲ್ಲ. ಅಷ್ಟು ಮಂಗಲ್ ಆಗೋಗಿ ಅದು ಸಾಧ್ಯನೇ ಇಲ್ಲ. ಈಗ ನೋಡಿ, ಅವ್ರ ಭಟ್ರು ಅಲ್ಲಿ ವಿಮಲ, ಇಲ್ಲಿ ಶಂಕರ್ರು, ಇಲ್ಲಿ ದಾಸು, ನಾವಿಬ್ರು ಎಲ್ಲ ಬೇರೆ ಬೇರೆ ಜಾತಿ. ನಾವ್ 3 ಜನ ಒಟ್ಟಿಗೆ ಇದ್ದೀವಿ. ಇವ್ ನಾವ್ ಒಬ್ಬರು ಇನ್ನೊಬ್ಬರು ನೋಡಿ ಆಡ್ತಾ ಬಂದ್ರೆ ಇಲ್ವಾ? ನಾನ್ ಸ್ವಲ್ಪ ಜಾಸ್ತಿ ಬಾಳ್ಗೆ ಆಗಿದೆ. ಶಂಕರ್ ನನ್ನ ವಯಸ್ಸು ಬರ್ತಂದ್ರೆ ಅದು ಅವರೇ. ಇನ್ ಸ್ವಲ್ಪ ದಿವಸ ಭಟ್ರು ಅಷ್ಟೇ. ನನ್ನ ವಯಸ್ಸು ಬರೋಷ್ಟೊತ್ತಿಗೆ ಶಂಕರ್ ಪೂರ್ತಿ ಏನು ಶೇವ್ ಪೂರ್ತಿ ಬಾಳ್ಗೆ ಏರ್ಪೋರ್ಟ್. ಹೇಗ್ ಸಾಧ್ಯ ಆಯ್ತಿದ್ದು? ಜಾತಿಗಳು ಬೇರೆ, ಊರುಗಳು ಬೇರೆ, ಭಾಷೆಗಳು ಬೇರೆ, ಆದ್ರೆ ನಾವೆಲ್ಲರೂ ನೋಡೋಕೆ ಒಂದೇ ಮೈಕಟ್ಟು, ಒಂದೇ ಬಣ್ಣ. ಯಾವ ರೀತಿ ಸಾಧ್ಯ ಆಯ್ತು? ದೇರ್ ಈಸ್ ಸೋ ಮಚ್ ಆಫ್ ಇಂಟರ್ಮಿಂಗ್ಲಿಂಗ್. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಹಾಗಾಗಿದೆ ನಮ್ಮ ಹಿರಿಯರು ಇಲ್ಲಿ ನಮಗೆ ಹಿಂದೂ ಧರ್ಮ ಬೇಡ, ಹಿಂದೂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅಂತ ಈ ದೇಶದ ಜನ ಉತ್ತರ. ಅದು ನಮ್ಮ ಸಂವಿಧಾನದಲ್ಲಿ ಸ್ಥಾನಮಾನ. ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ನಾವು ಈ ದೇಶದ ಎಲ್ಲ ಜನವಿಭಾಗನ ತೊಡಗಿಸ್ಬೇಕು ಅನ್ನೋದು ನಮ್ಮ ರಾಷ್ಟ್ರೀಯ ಚಳವಳಿಯ ಗುರಿ. ಆದ್ರೆ ಧರ್ಮ ಅಡ್ಡ ಬರ್ತಾ ಇದೆ, ಜಾತಿ ಅಡ್ಡ ಬರ್ತಾ ಇದೆ, ಎಲ್ಲರನ್ನು ಹೆಂಗ್ ಸೇರಿಸ್ಕೊಳ್ಳೋದು? ಆಗ ನಮ್ಮ ಹಿರಿಯರು ಈ ಪ್ರಶ್ನೆಯನ್ನ ಡಿಸ್ಕಸ್ ಮಾಡಿ ಅಂಬೇಡ್ಕರ್ ಅವರು ತೋರಿಸ್ಕೊಟ್ಟಂತ ಸಾಮಾಜಿಕ ನ್ಯಾಯದ ಮಾರ್ಗನ ಅನುಸರಿಸುವುದರಿಂದ ರಾಷ್ಟ್ರದ ಕಟ್ಟುವ ಪ್ರಕ್ರಿಯೆಯಲ್ಲಿ ಎಲ್ಲ ಧರ್ಮದ ಜನರನ್ನ, ಎಲ್ಲ ಜಾತಿಯ ಜನರನ್ನ ನಾವು ಒಟ್ಟಿಗೆ ಸೇರಿಸಿ ಕಟ್ಟಬಹುದು ಅಂತಕ್ಕಂಥ ಸಾಮಾಜಿಕ ನ್ಯಾಯ ನಮ್ಮ ರಾಷ್ಟ್ರೀಯ ಚಳವಳಿಯ ಗುರಿಯಾಯಿತು. ಅದು ನಮ್ಮ ಸಂವಿಧಾನ. ಹೀಗೆ ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಬಹುತ್ವ, ಕಲ್ಯಾಣ ರಾಜ್ಯ, ಫೆಡರಲ್ ವ್ಯವಸ್ಥೆ ಇವೆಲ್ಲವೂ ಕೂಡ ಈ ಪ್ರಶ್ನೆಗಳನ್ನೇ, ಅಧಿಕಾರ ವಿಕೇಂದ್ರೀಕರಣ ಇವೆಲ್ಲವೂ ಬರುತ್ತೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವೆಲ್ಲವನ್ನೂ ಸಹ ನಮ್ಮ ಸಂವಿಧಾನದಲ್ಲಿ ಸೇರಿ ಅದು ಒಂದು ಆಸ್ಪೆಕ್ಟ್. ಆದ್ರೆ ಭಾರತದ ಸಂವಿಧಾನದಲ್ಲಿ ಪಾರ್ಟ್ 2 ಅಂಡ್ ಪಾರ್ಟ್ 3 ಅಂತ. ಪಾರ್ಟ್ 2 ನಲ್ಲಿ ಮೂಲಭೂತ ಹಕ್ಕುಗಳನ್ನ ನೀಡಿದ್ದಾರೆ. ಪಾರ್ಟ್ 3 ನಲ್ಲಿ ರಾಜ್ಯ ನಿರ್ಧರಿತ ತತ್ವಗಳು ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ವಾಸಸ್ಥಳದ ಸ್ವಾತಂತ್ರ್ಯ, ಪ್ರಯಾಣ ಮಾಡುವ ಸ್ವಾತಂತ್ರ್ಯ ಇವೆಲ್ಲವೂ ಮೂಲಭೂತ ಹಕ್ಕುಗಳಾದವು. ಆದ್ರೆ ಶಿಕ್ಷಣ, ಆರೋಗ್ಯ, ಅನ್ನ, ವಸತಿ ಇವು ಮೂಲಭೂತ ಹಕ್ಕಾಗಲಿಲ್ಲ. ಅದನ್ನ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಿ ಎನ್ಫೋರ್ಸಬಲ್ ರೈಟ್ಸ್, ನಾನ್ ಎನ್ಫೋರ್ಸಬಲ್ ರೈಟ್ಸ್, ಜಸ್ಟಿಸಬಲ್ ರೈಟ್ಸ್, ನಾನ್ ಜಸ್ಟಿಸಬಲ್. ಹಾಗಾಗಿ ಶಿಕ್ಷಣ ಎನ್ಫೋರ್ಸಬಲ್ ರೈಟ್ ಆಗಿಲ್ಲ. ಸಾಧ್ಯವಾದಷ್ಟು ಸರ್ಕಾರ ಎಲ್ಲ ಜನರಿಗೆ ಶಿಕ್ಷಣ ಕೊಡಬೇಕು ಅಂತ. ಯಾಕೆ ಹೀಗಾಯ್ತು ಅಂತಂದಾಗ ನಾನು ಇದನ್ನ ಬಹಳ ಕ್ರಿಟಿಸೈಸ್ ಮಾಡ್ತಿದ್ದೆ ಯುವಕನಾಗಿದ್ದಾಗ. ಇದೆಲ್ಲ ಶ್ರೀಮಂತರ ಸಂವಿಧಾನ, ಹಾಗಾಗಿನೇ ಶಿಕ್ಷಣ ಮೂಲಭೂತ ಹಕ್ಕ ಆಗ್ಲಿಲ್ಲ, ಉದ್ಯೋಗ ಮೂಲಭೂತ ಹಕ್ಕ ಆಗ್ಲಿಲ್ಲ, ಆರೋಗ್ಯ ಮೂಲಭೂತ ಹಕ್ಕ ಇಲ್ಲ. ನಾನು ಕಂಡಮ್ ಮಾಡ್ತಾ ಇದ್ದೆ. ಲಾಯರ್ ಆದೆ, ಸಂವಿಧಾನ ಓದ್ಕೊಂಡೆ, ಸ್ವಲ್ಪ ಅರ್ಥ ಆಯ್ತು. ಇದೇ ಶಂಕರ್ ತರ ನಾನು ಡೆಮೊಕ್ರೆಟಿಕ್ ಮೂವ್ಮೆಂಟ್ ಮುಂದಷ್ಟು ರಾಜ್ಯ ಸುತ್ತಾಡ್ದೆ, ದೇಶ ಸುತ್ತಾಡ್ದೆ, ಇನ್ ಸ್ವಲ್ಪ ಕಷ್ಟ ಸುಖ ಗೊತ್ತಾಯ್ತು. ಆಗ ನನ್ಗೆ ಅರ್ಥ ಆಯ್ತು ಯಾಕೆ ಶಿಕ್ಷಣ ಮೂಲಭೂತ ಹಕ್ಕ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾಕಾಯ್ತು, ಧಾರ್ಮಿಕ ಸ್ವಾತಂತ್ರ್ಯ ಆಯ್ತು, ಉದ್ಯೋಗ ಯಾಕಾಗ್ಲಿಲ್ಲ, ವೃತ್ತಿ ಸ್ವಾತಂತ್ರ್ಯ ಸಿಕ್ತು, ಆರೋಗ್ಯದ ಸ್ವಾತಂತ್ರ್ಯ ಯಾಕೆ ಸಿಗ್ಲಿಲ್ಲ ಅಂತ ಯೋಚನೆ ಮಾಡಿದಾಗ ಆಗ ನಾನು
1947ರಲ್ಲಿ ಬ್ರಿಟಿಷರು ಈ ದೇಶನ ಬಿಟ್ಟೋದಾಗ ನಮ್ಮ ಖಜಾನೆ ಎಲ್ಲ ಖಾಲಿ, ಅವಾಗೆಲ್ಲ ಎತ್ಕೊಂಡು ಹೋಗಿ ಖಾಲಿ ಖಜಾನೆಯನ್ನು ಇಟ್ಕೊಂಡು ಶಿಕ್ಷಣನ ಮೂಲಭೂತ ಮಾಡಕ್ ಸಾಧ್ಯನಾ? ಇಲ್ಲ. ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಮೂಲಭೂತ ವಿಮಲಾನು, ಶಂಕರ್ನು, ದಾಸು ಮೆಜೆಸ್ಟಿಕ್ ನಲ್ಲಿ ಮೈಸೂರು ಬ್ಯಾಂಕ್ ಚೌಕದಲ್ಲಿ ಒಂದ್ ಮೈಕ್ ಹಾಕೊಂಡು ಬೆಳಗ್ಗೆಯಿಂದ ಗಂಟೆಗಟ್ಲೆ ಭಾಷಣ ಹೊಡೆದಿ ನೋಡಿದ. ಸರ್ಕಾರಕ್ಕೆ ಏನಾದ್ರು ಖರ್ಚಿದ್ಯಪ್ಪ? ಏನಾದ್ರು ಖರ್ಚಿದ್ಯಾ? ನಿನ್ ಕಿಸೆಯಿಂದ ನೀನ್ ದುಡ್ಡು ಹಾಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 4-5 ಸಲ ಓಡಾಡು, ಸರ್ಕಾರಕ್ಕೆ ಏನಾದ್ರು ಖರ್ಚಿದ್ಯಾ? ಬೆಳಗ್ಗೆ ಹಿಂದೂ ಧರ್ಮ, ಮಧ್ಯಾಹ್ನ ಇಸ್ಲಾಂ ಧರ್ಮ, ರಾತ್ರಿ ಕ್ರಿಶ್ಚಿಯಾನಿಟಿ ಬದಲಾಯಿಸ್ಕೊಪ್ಪ. ಸರ್ಕಾರಕ್ಕೆ ಏನಾದ್ರು ಖರ್ಚಿದ್ಯಾ? ಸರ್ಕಾರಕ್ಕೆ ಯಾವ್ದು ಖರ್ಚಿಲ್ವೋ ಅದೆಲ್ಲ ಫಂಡಮೆಂಟಲ್ ರೈಟ್ಸ್ ಆಗೋಯ್ತು. ಸರ್ಕಾರಕ್ಕೆ ಯಾವ್ದು ಖರ್ಚು? ಶಿಕ್ಷಣ ಅಂದ್ರೆ ಸ್ಕೂಲ್ ಮಾಡ್ಬೇಕು, ವೇಸ್ಟ್ ಮಾಡ್ಬೇಕು, ಸಂಬಳ ಕೊಡ್ಬೇಕು. ಅನ್ನ ಅಂತಂದ್ರೆ ಅನ್ನ ಇಲ್ಲಪ್ಪ ನಂಗೆ ಅಂತಂದ್ರೆ ಸರ್ಕಾರದವರು ಊಟ ಕೊಡ್ಬೇಕು, ಊಟ ಕೊಡ್ತೀವಿ ಅಂತಂದ್ರೆ ನಾವ್ ಕೆಲಸ ಮಾಡೋದು ಬಿಟ್ಬಿಟ್ಟು ಅಲ್ಲೆಲ್ಲ ಕ್ಯೂ ನಿಂತ್ಕೊಳ್ಳಲ್ವಾ? ಸರ್ಕಾರಕ್ಕೆ ಆರ್ಥಿಕ ಹೊರೆ ಯಾವ್ದು ಜಾಸ್ತಿ ಬೀಳುತ್ತೋ ಅದು ಮೂಲಭೂತ ಹಕ್ಕಾಗ್ಲಿಲ್ಲ. ಯಾಕೆಂದ್ರೆ ಆವತ್ತ ಪರಿಸ್ಥಿತಿ. ದಟ್ ವಾಸ್ ದಿ ಸಿಚುಯೇಷನ್ ವೆನ್ ವಿ accepted and implemented our constitution in 1950. 72 ವರ್ಷ ಕಳೆದಾಗಿದೆ. ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್. ಬಹಳ ಶ್ರೀಮಂತವಾಗಿದೆ ಭಾರತ ದೇಶ ಇವತ್ತು. ಇವತ್ತು ಶಿಕ್ಷಣ ಮೂಲಭೂತ ಹಕ್ಕಾಗಬೇಕು, ಆರೋಗ್ಯ ಮೂಲಭೂತ ಹಕ್ಕಾಗಬೇಕು, ಅನ್ನ ಮೂಲಭೂತ ಹಕ್ಕಾಗಬೇಕು, ವಸತಿ ಮೂಲಭೂತ ಹಕ್ಕಾಗಬೇಕು. ಅವಾಗ ಯಾಕೆ ಮಾಡ್ಲಿಲ್ಲ ಅಂತ ಕ್ರಿಟಿಸೈಸ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ಮಾಡಿ ಮರ ಇದೆ, ಈಗೆಲ್ಲ ಇದೆಯಲ್ಲ ನಿಮ್ಗೆ, ಮಾಡ್ರಿ, ಇದನ್ ಮಾಡ್ರಿ. ಈ ಸಂವಿಧಾನಕ್ಕೆ ಇಂಥ ತಿದ್ದುಪಡಿಗಳನ್ನು ತಂದು ಶಿಕ್ಷಣನ ಮೂಲಭೂತ ಹಕ್ಕಾಗಿ ಮಾಡಿ ನಮ್ಮನ್ನು ಬೆಳೆಸಿ, ಈ ದೇಶವನ್ನು ಕಟ್ಟಿ. ಇವತ್ತು ನಮ್ದು ಇದು ಬೇಡಿಕೆ ಆಗ್ಬೇಕು. ಆದ್ರೆ ಈ 72 ವರ್ಷಗಳಲ್ಲಿ ನಾವೇನು ಸಾಧಿಸೇ ಇಲ್ಲ. ಶಿಕ್ಷಣ ಮೂಲಭೂತ ಹಕ್ಕು ಆಗದೇ ಇದ್ರು ಕೂಡ ಸರ್ಕಾರ ಒಂದಷ್ಟು ಗಮನ ಹರಿಸಿದೆ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುಸರಿಸಿರ್ತಕ್ಕಂಥ ಅನೇಕ ನೀತಿಗಳ ಪರಿಣಾಮವಾಗಿ ಇವತ್ತು ಶಿಕ್ಷಣದಲ್ಲಿ ಒಂದಷ್ಟು ಸಾಧನೆಯನ್ನು ಕೆಲವು ಬೆರಳೆಣಿಕೆ ಇದ್ದಷ್ಟು ಯೂನಿವರ್ಸಿಟಿ 1942ರಲ್ಲಿ ಇವತ್ತು 1000 ಗಟ್ಟಲೆ ಯೂನಿವರ್ಸಿಟಿ. ಅವತ್ತು 16% ಇಡೀ ದೇಶದಲ್ಲೇ ಅಕ್ಷರಸ್ಥರಿದ್ದು. ಇವತ್ತು ಸರಿಸುಮಾರು 80% ಅಕ್ಷರಸ್ಥರಿದ್ದಾರೆ ಈ ದೇಶದಲ್ಲಿ. ಹೈಯರ್ ಎಜುಕೇಶನ್ ಅವಾಗ 3-4% ಇತ್ತು, ಇವತ್ತು 26% ನಾವು ಏರಿಸಿದ್ದೀವಿ. ಈ ರೀತಿ ಶಿಕ್ಷಣ ಕೊಟ್ಟಿದ್ದೀವಿ, ಉನ್ನತ ಶಿಕ್ಷಣ ಕೊಟ್ಟಿದ್ದೀವಿ. ದೇಶ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ಮಹತ್ತರವಾದಂತಹ ಸಾಧನೆಯನ್ನು ಮಾಡಿದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ದು ಒಟ್ಟು ಕೃಷಿ ಉತ್ಪಾದನೆ 1 ವರ್ಷಕ್ಕೆ 50 ಮಿಲಿಯನ್ ಟನ್. ಇವತ್ತು 295 ಮಿಲಿಯನ್ ಟನ್ ಆಹಾರ ಧಾನ್ಯನ ಭಾರತ ಉತ್ಪಾದನೆ. ಇದಕ್ಕೆ ಕಾರಣ ನಾವು ಕೃಷಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣಕ್ಕೆ ಕೊಟ್ಟಂತ ಮಹತ್ವ ಇದರ ಹಿಂದೆ ಇದೆ. ಕೈಗಾರಿಕಾ ಅಭಿವೃದ್ಧಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಇಂಡಿಯನ್ ಡಿಫೆನ್ಸ್, ಇಂಡಿಯನ್ ಸರ್ವಿಸ್ ಸೆಕ್ಟರ್, ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತವು ಒಂದು ಅಂತ ಸ್ಥಾನಮಾನ ಗಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದು ಉನ್ನತ ಶಿಕ್ಷಣಕ್ಕೆ ನಮ್ಮ ಸರ್ಕಾರಗಳು ಕೊಟ್ಟಂತ ಆದ್ಯತೆಯ ಕಾರಣ, ಪ್ರಾತಿನಿಧ್ಯ ಕಾರಣ. ಹಾಗಾಗಿ ನಮಗೆ ಅದಕ್ಕೆ ನಾನು ಒಂದ್ ಕಡೆ ಹೇಳ್ತಾ ಇದ್ದೆ, ಒಂದು ನಾಗರಿಕ ಸಮಾಜವನ್ನ ಕಟ್ಟೋದಕ್ಕೆ ಶಿಕ್ಷಣ ಬಹಳ ಮುಖ್ಯ. ಒಂದು ದೇಶವನ್ನ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಪಥದತ್ತ ತಾಗಬೇಕು ಅಂತ ಅನ್ನೋದಾದ್ರೆ ಉನ್ನತ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಾವೊಂದಷ್ಟು ಉನ್ನತ ಶಿಕ್ಷಣ ಅನ್ನೋಕ್ಕೆ ಮಹತ್ವ ಕೊಟ್ಟಿದ್ದೀವಿ, ಶಿಕ್ಷಣಕ್ಕೂ ಮಹತ್ವ ಕೊಟ್ಟಿದ್ದೀವಿ. ಇವತ್ತಷ್ಟು ಒಂದು ಸುಧಾರಣೆ. ಆದ್ರೆ ಇನ್ನೂ ನಾವು ಬೇಕಾದಷ್ಟಿದೆ. ಇಷ್ಟೆಲ್ಲ ಶಿಕ್ಷಣದಲ್ಲಿ
ನಾವು ಸಾಧನೆ ಮಾಡಿದ್ರೂ ಕೂಡ ಇವತ್ತು ನಾವು ಹಲವಾರು ಶಿಕ್ಷಣ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಏನು ಅಂತಂದ್ರೆ ದೇಶದಲ್ಲಿ 80% ಸಾಕ್ಷರತೆಯನ್ನ ಸಾಧಿಸಿದ್ದೀವಿ, ಆದ್ರೆ ಸಮಾನ ಶಿಕ್ಷಣದ ಕೊರತೆ ಇದೆ. ಈಕ್ವಲ್ ಎಜುಕೇಶನ್. ಇಲ್ಲಿ ಇಂಟರ್ನ್ಯಾಷನಲ್ ಸಿಲೆಬಸ್ ಸ್ಕೂಲ್ಸ್ ಇವೆ, CBSE ಸಿಲೆಬಸ್, ICSE ಸಿಲೆಬಸ್, ಪಬ್ಲಿಕ್ ಸ್ಕೂಲ್ಸ್, ಸ್ಟೇಟ್ ಗವರ್ನಮೆಂಟ್ ಸ್ಕೂಲ್ಸ್, ಪ್ರೈವೇಟ್ ಸ್ಕೂಲ್ಸ್, ಏಡೆಡ್ ಸ್ಕೂಲ್ಸ್, ಒಂದೊಂದರಲ್ಲಿ ಒಂದೊಂದು ರೀತಿಯ ಇನ್ಫ್ರಾಸ್ಟ್ರಕ್ಚರ್, ಒಂದೊಂದು ರೀತಿಯಲ್ಲಿ ಒಂದೊಂದು ಟ್ರೈನ್ ಟೀಚರ್ಸ್, ಒಂದೊಂದು ಅತ್ಯುತ್ತಮವಾದಂತಹ ಪ್ಲೇ ಗ್ರೌಂಡ್ಸ್, ಸ್ವಿಮ್ಮಿಂಗ್ ಪೂಲ್ಸ್, ಇನ್ನೊಂದು ಕಡೆ ಮೇಸ್ಟ್ರೇ ಇಲ್ಲ. ಅಲ್ಲಿ ಬೋರ್ಡ್ ಇಲ್ಲ, ಬಳಪ ತೂತು ಬಿದ್ದು ಅದು ಬ್ಯಾಗ್ ನಲ್ಲಿ ಬಳಪ ಹಾಕೊಂಡ್ರೆ ಅವ್ರು ಸ್ಕೂಲ್ಗೆ ಹೋಗೋದಕ್ಕೆಲ್ಲ ಬಿದ್ದು. ಈ ರೀತಿ ಬಡವರಿಗೊಂದು ಶಿಕ್ಷಣ, ಶ್ರೀಮಂತರಿಗೊಂದು ಶಿಕ್ಷಣ, ನಗರದವ್ರಿಗೊಂದು ಶಿಕ್ಷಣ, ಹಳ್ಳಿನವ್ರಿಗೊಂದು ಶಿಕ್ಷಣ, ಸ್ಲಮ್ ಅವ್ರಿಗೊಂದು ಶಿಕ್ಷಣ, ಪ್ಯಾಲೇಸ್ ಆರ್ಚರ್ಡ್ನಲ್ಲಿ ಇರೋರ್ಗೆ ಇನ್ನೊಂದು ಶಿಕ್ಷಣ, ಮೇಲ್ಜಾತಿಯವ್ರಿಗೊಂದು ಶಿಕ್ಷಣ, ಕೆಳಜಾತಿಯವ್ರಿಗೆ ಇನ್ನೊಂದು ಶಿಕ್ಷಣ. ಈ ರೀತಿ ಅಸಮಾನತ ಶಿಕ್ಷಣವನ್ನು ನಾವು, ಈ ರೀತಿ ಅಸಮಾನತ ಶಿಕ್ಷಣದಿಂದ ಜನರಲ್ಲಿ ಐಕ್ಯತೆ ಮುರಿದೋಗಿದೆ, ಭೇದ ಭಾವ ಜಾಸ್ತಿ ಆಗ್ತಾ ಇದೆ, ಸೆಗ್ರಿಗೇಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಅನೇಕ ಸಾಮಾಜಿಕ ಅನಿಷ್ಟಗಳಿಗೆ ದಾರಿ ಮಾಡಿಕೊಟ್ಟಿದೆ ಈ ಅಸಮಾನ ಶಿಕ್ಷಣ ನೀತಿ. ಇದನ್ನ ಸರಿಪಡಿಸಿ ಈಗ ನೀವು ಹೊಸ ಶಿಕ್ಷಣ ನೀತಿಯನ್ನು ಎತ್ಕೊಂಡು ಓದಿ, ಇದರಲ್ಲಿ ಏನಾದ್ರೂ ಸಮಾನ ಶಿಕ್ಷಣ ತರೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇದೆಯಾ ಇಲ್ಲವಾ ಅಂತ ನೀವು ಯೋಚನೆ ಮಾಡಿ. ಶಿಕ್ಷಣ ನೀತಿ ಅಧ್ಯಯನ ಮಾಡೋದಂದ್ರೆ ಈ ಹಿನ್ನೆಲೆಯಲ್ಲಿ ನೀವು ಅಧ್ಯಯನ. ಗುಣಾತ್ಮಕ ಶಿಕ್ಷಣದ ಕೊರತೆ ಇದೆ, ಕ್ವಾಲಿಟಿ ಎಜುಕೇಶನ್ ಇಲ್ಲ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ನನ್ನಂತ ಅವನು ಒಬ್ಬ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ, ನನ್ಗೆ ಈಗ 70 ಅಂದ್ರೆ ಒಂದು 50 ವರ್ಷಗಳ ಹಿಂದೆ ಹೋಗಿ ನಾನು 20 ವರ್ಷದ ಹುಡುಗ ಅಂತ ಇಟ್ಕೊಳ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ ಕೂದಲೆಲ್ಲ ನೀವ್ ಹಿಂಗೆ ಹೆಂಗ್ ಕಾಣಿಸ್ಬೇಕು, ಹೆಂಗ್ ಕಾಣಿಸ್ಬೇಕು, ಕಪ್ಪಗಿರ್ಬೇಕು. ಆ ವಯಸ್ಸಿನಲ್ಲಿ ಇದ್ದಂಗೆ ನನ್ನನ್ನು ನೆನೆಸ್ಕೊಳ್ಳಿ. ಒಂದು 20-25 ವರ್ಷದ ಹುಡುಗ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಂತ ಮೈಸೂರಿಗೆ ಹೋಗಿದ್ದ. ರೈಲ್ವೆ ಸ್ಟೇಷನ್ ಇಳಿದು ಗೇಟ್ ಇಂದ ಆಚೆಗೆ ಹೋಗ್ತಾ ಇದ್ದ. ಅಲ್ಲಿ ಒಂದು ಕಬ್ಬಿಣದ ರಾಡ್ ಬಿದ್ದಿದೆ, ಉದ್ದಕ್ಕೆ. ಏನು ಇಲ್ಲಿ ಯಾರೋ ಬಿಸಾಕಿದ್ದಾರೆ ಅಂತೇಳಿ ಕಿಟಕಿಗಾಗುತ್ತೆ, ಬಾಗಿಲ್ಗಾಗುತ್ತೆ ಅಂತೇಳಿ ಅವ್ನ್ ಭುಜದ ಮೇಲೆ ಇಟ್ಕೊಂಡು 4 ಹೆಜ್ಜೆ ಹೊರಟ ಆಚೆ. ಈ ರೈಲ್ವೆ ಪೊಲೀಸ್ನವ್ರು ಬಂದಾರೆ, ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಸಿ. ಮ್ಯಾಜಿಸ್ಟ್ರೇಟ್ ನೋಡ್ದ, ಇನ್ನೇನು ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನೆ, ನೀಟಾಗಿ ತಲೆ ಬಾಚ್ಕೊಂಡಿದ್ದಾನೆ, ಶೇವ್ ಮಾಡ್ಕೊಂಡಿದ್ದಾನೆ, ಏನೋ ವಿದ್ಯಾವಂತನ ಇರ್ಬೇಕು ಅಂತ. ಏನಪ್ಪ ಏನಾದ್ರೂ ಓದ್ಕೊಂಡಿದ್ಯಾ? ಸ್ವಾಮಿ ನಾನು ಡಿಗ್ರಿವರೆಗೂ ಓದ್ಕೊಂಡಿದ್ದೀನಿ ಸ್ವಾಮಿ. ಅಲ್ಲ, ನಿನ್ನ ಡಿಗ್ರಿ ಓದ್ಕೊಂಡಿದ್ಯಾ? ಈ ರೈಲ್ವೆ ಕಂಪನಿ ಯಾಕಪ್ಪ ಕಳ್ತನ ಮಾಡಿದೆ? ಸ್ವಾಮಿ ಅಂತ ಅಪರಾಧ ನನ್ನ ಮೇಲೆ ಹಾಕ್ಬೇಡಿ, ನಾನೇನು ಅಂತ ತಪ್ಪು ಮಾಡಿಲ್ಲ. ಹಂಗಿದ್ರೆ ನೀನು ಮಾಡಿದ ಕೆಲಸಕ್ಕೆ ಏನು ವಿವರಣೆ ಕೊಡ್ತೀಯಾ ಅಂತಂದಾಗ ಆ ಹುಡುಗ ಹೇಳ್ದ, ಸ್ವಾಮಿ ನಾನು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದೆ, ಅಲ್ಲೊಂದು ಬೋರ್ಡ್ ಹಾಕಿ ಏನು ಅಂತಂದ್ರೆ, ಟ್ರೀಟ್ ರೈಲ್ವೆ ಪ್ರಾಪರ್ಟಿ ಆಸ್ ಯುವರ್ ಓನ್ ಪ್ರಾಪರ್ಟಿ. ಅವ್ನು ಕನ್ನಡ ತರ್ಜುಮೆ ಮಾಡ್ಕೊಂಡ ಎತ್ಕೊಂಡು. ಅದರ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನೋ, ಮಾರಲ್ ಕಾನ್ಸಿಕ್ವೆನ್ಸಸ್ ಏನೋ, ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಏನೋ ಅಂತ ಆ ಡಿಗ್ರಿ ಹೋಲ್ಡರ್ ಚಿಂತನೆನೇ ಮಾಡಿ. ಸ್ನೇಹಿತರೆ, ಇಂಥ ಡಿಗ್ರಿ ಹೋಲ್ಡರ್ಸ್ ಅನ್ನು ಸೃಷ್ಟಿ ಮಾಡಿದ್ವಿ, ಇಂಥ ಅಕ್ಷರಸ್ಥರನ್ನ ನಾವು ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳೋದು ಗುಣಾತ್ಮಕದ ಶಿಕ್ಷಣದ ಕೊರತೆ. ಆ ಕ್ವಾಲಿಟಿ ಎಜುಕೇಶನ್ ನಾವು ಕೊಡದೇ ಇದರ ಪರಿಣಾಮವಾಗಿ ಇವತ್ತು ವಿದ್ಯಾವಂತರು ಈ ದುಸ್ಥಿತಿನಲ್ಲಿ. ಹಾಗಾಗಿ ಇವತ್ತು ಶಿಕ್ಷಣ ನೀತಿ ಸರ್ಕಾರ ತಂದಿರೋದ್ರಲ್ಲಿ ಈ ರೀತಿ ಗುಣಾತ್ಮಕವಾದಂತಹ ಶಿಕ್ಷಣನ ನೀಡೋದಕ್ಕೆ ಏನಾದ್ರೂ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನ ನೀವು ಪರೀಕ್ಷೆ.
ದೇಶದಲ್ಲಿ 45 ವರ್ಷಗಳಲ್ಲಿ ನಾವು ಎಲ್ಲೂ ಏರಿ ಕಳೆದ ಇರ್ತಕ್ಕಂಥ ನಿರುದ್ಯೋಗ ಇವತ್ತು ಹೆಚ್ಚು ಕಾಣ್ತದೆ. ಅನ್ಪ್ರೆಸಿಡೆಂಟೆಡ್ ಇನ್ 45 years ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. ಇಷ್ಟೊಂದು ದೊಡ್ಡ ಪ್ರಮಾಣದ ನಿರುದ್ಯೋಗ ಈ ದೇಶದಲ್ಲಿ ಕಾಣುವಂತ. ಸ್ನೇಹಿತರೆ, ಒಂದು ಜ್ಞಾಪಕ ಇಟ್ಕೊಳ್ಳಿ, ಅತಿ ಹೆಚ್ಚು ನಿರುದ್ಯೋಗ ಇರ್ತಕ್ಕಂಥದ್ದು ಅವಿದ್ಯಾವಂತರಲ್ಲ, ವಿದ್ಯಾವಂತರಲ್ಲಿ. ಅವಿದ್ಯಾವಂತರು ಏನೋ ಗುದ್ಲಿನೋ ಸಲಿಕೆನೋ ಗಡಾರೋ ಏನೋ ಎತ್ಕೊಂಡು ಏನೋ ಒಂದ್ ಕೆಲಸ ಮಾಡ್ಕೊಂಡು ದಿನಕ್ಕೆ 50-100 ಸಂಪಾದನೆ ಮಾಡ್ಕೊಂಡು ತಮ್ಮ ಹೆಂಡತಿ ಮಕ್ಕಳು ಸಾಕೊಳ್ತಾ ಇದ್ದಾರೆ. ಈ ಕಡೆ ವಿದ್ಯಾವಂತರು ಈ ಗಡಾರಿ ಎತ್ಕೊಳ್ಳೋಂಗೂ ಇಲ್ಲ, ಸಲಿಕೆ ಎತ್ಕೊಳ್ಳೋಂಗೂ ಇಲ್ಲ, ಗುದ್ಲಿ ಎತ್ಕೊಳ್ಳೋಂಗ. ಕೆಲಸ ಇದೆಯಾ? ಕೆಲಸ ಇಲ್ಲ. ಈ ರೀತಿ ವ್ಯಾಪಕವಾದಂತಹ ಅನ್ಎಂಪ್ಲಾಯ್ಮೆಂಟ್ ಇದೆ. ಅದು ವಿದ್ಯಾವಂತರಲ್ಲಿ ಅತಿ ಹೆಚ್ಚಿದೆ. ಎರಡನೇದು, ಎಂಪ್ಲಾಯ್ಮೆಂಟ್ ಇದೆ ಕೆಲವರಿಗೆ ವಿದ್ಯಾವಂತರಿಗೆ, ಆದ್ರೆ ಅಂಡರ್ ಎಂಪ್ಲಾಯ್ಮೆಂಟ್. ಒಬ್ಬ ಡಿಗ್ರಿ ಓದೋರ್ಗೆ ಏನ್ ಕೆಲಸ ಕೊಡ್ಬೋದಪ್ಪ ನೀವು? MA ಓದವನಿಗೆ ಏನ್ ಕೆಲಸ ಕೊಡ್ಬೋದು? ಅಟ್ಲೀಸ್ಟ್ ಒಂದು ಸ್ಕೂಲ್ ಟೀಚರ್ ಆದ್ರೂ ಕೊಡ್ಬೋದಲ್ಲ? ಅವ್ನಿಗೆ ಅಟೆಂಡರ್ ಪೋಸ್ಟ್ ಕೊಟ್ರೆ ಅದನ್ನೇ ಅಂಡರ್ ಎಂಪ್ಲಾಯ್ಮೆಂಟ್ ಅನ್ನೋದು. ಅವನ ಕ್ವಾಲಿಫಿಕೇಶನ್ಗೆ ತಗನಾದಂತ ಉದ್ಯೋಗ ಸಿಗದೆ ಇದ್ರೆ ಅದನ್ನ ಅಂಡರ್ ಎಂಪ್ಲಾಯ್ಮೆಂಟ್. ಇದು ವ್ಯಾಪಕವಾಗಿದೆ ಇವತ್ತು ದೇಶದಲ್ಲಿ. ಅಷ್ಟಕ್ಕೆ ನಿಲ್ಲಲ್ಲ. ಅನ್ಎಂಪ್ಲಾಯಬಲ್, ಅನ್ಎಂಪ್ಲಾಯ್ಡ್, ಅಂಡರ್ ಎಂಪ್ಲಾಯ್ಡ್, ಅನ್ಎಂಪ್ಲಾಯಬಲ್. ಏನೋ ಕೆಲಸಕ್ಕೆ ನಾವಾಯ್ತು. ಈಗ SLC ಓದ್ತಾರೆ, PUC ಓದ್ತಾರೆ, ಡಿಗ್ರಿ ಓದ್ತಾರೆ, ಏನ್ ಕೆಲಸಕ್ಕೆ ಅವರು ಲಾಯ್ಕ? ಏನ್ ಕೆಲಸ ಕೊಡೋದು? ಏನ್ ಹೋಟೆಲ್ ಸಪ್ಲೈಯರ್ ಕೆಲಸನ ಕೊಡೋದಿಲ್ಲ. ಯಾಕಂತಂದ್ರೆ ಈ ಶಂಕರ್ ಅಂತ ಒಂದು ಟೀಕ್ ತಗೊಂಬಾರಂತಂದ್ರೆ ಹೋಗಲ್ಲ, ನಾನು ತಗೊಳ್ಳೋದಿಲ್ಲ ಅಂತಂದ್ರೆ ಅವ್ನು ಟ್ರೈನಿಂಗ್. ಒಬ್ಬ ಕಸ್ಟಮರ್ ಅನ್ನ ಹೆಂಗೆ ಟ್ರೀಟ್ ಮಾಡ್ಬೇಕು, ಅವ್ನ ಬೈಕ್ ಏನು ಬಂದವನ್ನೆಲ್ಲ ಕೇಳ್ತಾ ಇರ್ತಾನೆ. ನಿಮ್ಮ ಹೋಟೆಲಲ್ಲಿ ಇಡ್ಲಿ ವಡೆ ಸಾಂಬಾರು ಅದು ಇದು ಅಂತ ಎಷ್ಟು ಸಲ ಅವ್ನು ಹೇಳೋದು ಒಂದು ದಿವಸಕ್ಕೆ. ಆದ್ರೆ ಹೇಳೋ ಪೇಷನ್ಸ್ ಬೇಕಲ್ಲ ಸಪ್ಲೈಯರ್ಗೆ. ಆ ಪೇಷನ್ಸ್ ಇಲ್ಲದೆ ಇದ್ರೆ ನೀನು ಕೆಲ್ಸಕ್ಕೆ ಲಾಯಕ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಕೇಳ್ತಾರೆ, ದೋಸೆ ಮಾಡಿದ್ರೆ ಪಲ್ಯ ಎಲ್ಲಿ? ನೀನ್ ದೋಸೆ ಕೊಟ್ಬಿಟ್ಟು ಪಲ್ಯ ಕೊಡದೆ ಇದ್ರೇಕಪ್ಪ? ಹಿಂಗೆ ಸಪ್ಲೈಯರ್ ಕೆಲ್ಸಕ್ಕೂ ಒಂದು ಟ್ರೈನಿಂಗು, ಕ್ಲೀನರ್ ಕೆಲ್ಸಕ್ಕೂ ಒಂದು ಸೈನಿಂಗು. ನೀನ್ ಅರ್ಧಂಬರ್ಧ ದೋಸೆ ತಿಂತಾ ತಟ್ಟೆ ಇಟ್ಕೊಂಡ್ರೆ ಕ್ಲೀನರ ಇಲ್ಲ. ನೀನ್ ತಿನ್ನೋವರೆಗೂ ಕಾದು, ನೀನ್ ಕೈ ತೊಡ್ಕೊಂಡು ನೀನ್ ಆರಾಮಾಗಿ ಅವ್ನ್ ಟೀ ಕೊಡೆಯ ಅನ್ನೋ ಕೇಳೋವರೆಗೂ ಅದನ್ನ ತೆಗಿ. ಈ ರೀತಿ SLC, PUC, ಡಿಗ್ರಿ ಓದಿರೋರು ಯಾವ ಕೆಲಸ ಮಾಡಕ್ ಲಾಯ್ಕೆ? ಅದಕ್ಕೆ ಅನ್ಎಂಪ್ಲಾಯಬಲ್, ಅನ್ಎಂಪ್ಲಾಯ್ಡ್, ಅಂಡರ್ ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್. 95% ಅಕ್ಷರಸ್ಥರು ಇವತ್ತು ಈ ಇದರಲ್ಲಿ ಈ ಗುಂಡಿಯಲ್ಲಿ. ಐದರ್ ದೇ ಆರ್ ಎಂಪ್ಲಾಯ್ಡ್, ಅನ್ಎಂಪ್ಲಾಯ್ಡ್, ಆರ್ ಅಂಡರ್ ಎಂಪ್ಲಾಯ್ಡ್, ಆರ್ ಅನ್ಎಂಪ್ಲಾಯ್ಡ್. ಕೇವಲ 5% ವಿದ್ಯಾವಂತರಿಗೆ ಮಾತ್ರ ಸೂಕ್ತವಾದಂತಹ ತರಬೇತಿ, ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಸಿಗ್ತಾ ಇದೆ. 95%. ಇನ್ನೊಂದು 5 ವರ್ಷದಲ್ಲಿ ಭಾರತ ದೇಶದಲ್ಲಿ ಜಗತ್ತಿನ ಅತಿ ದೊಡ್ಡದಾದಂತಹ ಯುವ ಶಕ್ತಿ ಇಲ್ಲಿ ಬೆಳೆಯುತ್ತೆ. ಜಗತ್ತಿನಲ್ಲಿ ಯುವಕರ ಕೊರತೆ ಆಗ್ತಾರೆ ಬೇರೆ ದೇಶಗಳಲ್ಲಿ, ಆದ್ರೆ ಭಾರತ ದೇಶದಲ್ಲಿ ಅವ್ರ ಜನಸಂಖ್ಯೆ ಜಾಸ್ತಿ, ಯುವ ಜನರು ಹೆಚ್ಚಾಗ್ತಾರೆ. ಆ ಯುವ ಜನರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಶಿಕ್ಷಣದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆದ್ಯತೆ ಕೊಟ್ಟಿದ್ದೀವಿ ಇಲ್ಲ. ನಮಗೆ ಸ್ಕಿಲ್ ಇದೆ, ಅದ್ರ ಡೆವಲಪ್ಮೆಂಟ್ಗೆ ಅವಕಾಶ. ಇದು ಬಹಳ ಮುಖ್ಯ. ಈ ಕೆಲಸನ ನಮ್ಮ ಶಿಕ್ಷಣ ನೀತಿಯಲ್ಲಿ ಮಾಡಿದ್ದಾರಾ ಇಲ್ಲವಾ ಅಂತಕ್ಕಂಥದ್ದು ನಿರ್ಪಾದಿಸಿಕೊಳ್ಳಿ. ಸ್ನೇಹಿತರೆ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದಲ್ಲ ಒಂದು ರೀತಿ ಆ ಪ್ರತಿಭೆಯನ್ನ ನಾವು ಗುರುತಿಸಬೇಕಾಗಿ, ಗುರುತಿಸಿ ಅದಕ್ಕೆ ಪ್ರೋತ್ಸಾಹ, ಆಗ ಅದು ಬೆಳವಣಿಗೆ. ಹಾಗಾಗಿ ಬರೀ ಇದೊಂದೇ ಅಲ್ಲ. ನಂದೇ ಎಕ್ಸಾಂಪಲ್ ನಿಮ್ಗೆ, ನಾನು ಕೋಲಾರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದೆ.
ಮಧ್ಯಮ ವರ್ಗದ ಒಂದು ರೈತ ಕುಟುಂಬದಲ್ಲಿ ನಾನು ಜನಿಸಿದೆ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ನಾನು ಮಿಡ್ಲ್ ಸ್ಕೂಲ್ ಮುಳುಬಾಗಿ SLC ಬಂದೆ. SLC ಪಾಸ್ ಆದ. ಆದ್ರೆ ಯಾವ ಕ್ಲಾಸ್? ಯಾವ ಕ್ಲಾಸ್ಗೆ? ನಂಗೆ ಸ್ವಲ್ಪ ನನ್ನ ನಾಚಿಕೆ ಇರುತ್ತೆ, ಅದಕ್ಕೆ ನಾನು ಸುಮ್ಮನೆ ಸಿಂಬಲ್ ತೋರಿಸ್ದೆ. PUC ಸೇರ್ದೆ, ಕಷ್ಟಪಟ್ಟು ಓದ್ದೆ. ಮುಳುಬಾಗ್ಲೇ ಬೇಡ ಅಂತ ಬೆಂಗಳೂರು ಬಂದೆ. ಡಿಗ್ರಿ ಸೇರ್ಕೊಂಡೆ. ಒಳ್ಳೆ ಮೇಷ್ಟ್ರು. ಏನ್ ಲೈಬ್ರರಿ ಹೋಗೋದು, ಇಷ್ಟು ಪುಸ್ತಕ ಎತ್ಕೊಳ್ಳೋದು, ಕೋಕಗಳಲ್ಲಿ ಇಟ್ಕೊಳ್ಳೋದು, BTS ಬಸ್ ನಲ್ಲಿ ಓಡೋದು. ಫೈನಲ್ ಡಿಗ್ರಿ ಮುಗ್ದಾಗ ಕ್ಯಾಲ್ಕುಲೇಟ್ ಮಾಡಿದೆ. MA ಸೀಟ್ ಸಿಕ್ಲಿಲ್ಲ. ಯಾಕಂದ್ರೆ ಡಿಗ್ರಿನಲ್ಲಿ ಯಾವ್ದು MA ಸೀಟ್ ಸಿಗುತ್ತಾ? ಇಲ್ಲ. ಇಲ್ಲಿ ಬೇರೆ ಕೆಲಸನೂ ಸಿಕ್ಕಿಲ್ಲ. ಏನ್ ಮಾಡಿದೆ? LLB ಜೂರಿಸ್ಪ್ರುಡೆನ್ಸ್ ಅದು ಇತ್ತು ಅಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಪೀನಲ್ ಕೋಡ್, ಸಿಂಧುಲ ಮೊಹಮ್ಮದನ್ನ ಅದು ಇತ್ತು ಅಂತೆಲ್ಲ ಎಲ್ಲ ಹೊಡಿ ಕಡೆಗೆ ಏನ್ ಮಾಡುದ? SLC ಇದು, PUC ಇದು, ಡಿಗ್ರಿ ಇದು, LLB ಎಷ್ಟು ಸಲ ಅಂತ ಹೇಳ್ಕೊಂಡಿದ್ದೀವಿ. ಕೆಲಸ ಸಿಕ್ಲಿಲ್ಲ. ಮುಂದೆ ಏನ್ ಓದ್ಬೇಕು ಅಂತ ಗೊತ್ತಾಗ್ಲಿಲ್ಲ. ವಯಸ್ಸಿಗೆ ಬಂದಿದ್ದೆ, ಮದುವೆ ಮಾಡ್ಕೊಳ್ಳೋ ವಯಸ್ಸು. ಯಾರು ಕೆಲಸ ಇಲ್ಲ, ಕಾರ್ಯ ಇಲ್ಲ, 3 ಕಾಸು ಇಲ್ಲ, ವರಮಾನ. ಇವಾಗ ಹೆಂಗ್ ಕೊಡೋದು? ಇನ್ ಸುಮ್ಮನೆ ಏನ್ ಮಾಡೋದು ಅಂತ ಕರಿ ಕೊಟ್ಟಾಕೊಂಡೆ. ಕಷ್ಟಪಟ್ಟು ಕೆಲಸ ಸೀನಿಯರ್ ಹತ್ರ ಬಯಸ್ಕೊಂಡೆ, ಜಡ್ಜ್ ಹತ್ರ ಬಯಸ್ಕೊಂಡೆ, ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ, ಕಟ್ಟಿಗಾರ ಹತ್ರ ಬಯಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಇಡೀ ರಾಜ್ಯದಿಂದ ನನ್ನ ಕೆಲಸ ಹೆಚ್ಚು ಕೆಲಸ ಬಂತು, ಹೆಚ್ಚು ರೊಕ್ಕ ಬಂತು. ಇವನ ಹತ್ರ ರೊಕ್ಕನೂ ಇದೆ, ಕೆಲಸನೂ ಇದೆ ಅಂತ 2004ರಲ್ಲಿ ನನ್ನನ್ನ ಪರ್ಮನೆಂಟ್ ಹೈಕೋರ್ಟ್. ಈಗ ಹೇಳಿ ನಾನು ಯಾವ ಕೆಲಸ? ನನ್ನ ಮಾರ್ಕ್ಸ್ ಕಳ್ಳ. ಗ್ರಾಮಾಂತರ ಪ್ರದೇಶದಲ್ಲಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಲ್ಲಿ, ದಲಿತ ಕುಟುಂಬಗಳಲ್ಲಿ, ಬುಡಕಟ್ಟು ಜನಾಂಗದ ಕುಟುಂಬಗಳಲ್ಲಿ ಜನಿಸಿದ ಮಕ್ಕಳಿಗೆ ಪ್ರತಿಭೆ ಕೊಡ್ತಾ ಇಲ್ಲ, ಅವಕಾಶಗಳು. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ಅಂತವರಿಗೆ ಅವಕಾಶಗಳನ್ನ ಕೊಡ್ತಕ್ಕಂಥ ಒಂದು ನೀತಿಯನ್ನ ರೂಪಿಸಬೇಕು. ಇವತ್ತು ಹೊಸ ಶಿಕ್ಷಣ ನೀತಿ ಅದನ್ನು ಸರಿಪಡಿಸುತ್ತಾ, ಆ ದೃಷ್ಟಿಯಲ್ಲಿ ಅದನ್ನು ನಾವು ಕಟ್ಕೊಡ್ತಾ ಅಂತಕ್ಕಂಥದ್ದೇ ನೀವು ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥದ್ದು, ವಿಶ್ಲೇಷಣೆ. ಅಂತ ಒಂದು ಶಿಕ್ಷಣ ನೀತಿ ನಮಗೆ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಬೇಕು ಅಂತಕ್ಕಂಥ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ. ಬೇಕು, ಆದ್ರೆ ಎಂತ ಸುಧಾರಣೆಗಳು ಬೇಕು ಅಂತ ನಾನು ಹೇಳಿದ್ನಲ್ಲ, ಈ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಡ್ತಕ್ಕಂಥ ಒಂದು ಶಿಕ್ಷಣದ ಸುಧಾರಣೆ ನಮಗೆ ಅವಶ್ಯಕ. ಅಂತ ಪರಿಹಾರನ ಈ ಶಿಕ್ಷಣ ನೀತಿ ಸೂಚಿಸುತ್ತೆ ಅನ್ನೋದಾದ್ರೆ ಐ ಫಾರ್ ಒನ್ ವೆಲ್ಕಮ್ ಇಟ್. ಅದನ್ನ ನಾನು ಸ್ವಾಗತ. ಅದು ಇಲ್ಲ ಅಂತ ನಾನು ಹಾಗಾಗಿ ಅದ್ರ ಜೊತೆಗೆ ನಾವು ಈ ಸಮಸ್ಯೆಗಳಿಗೆ ಶಾಶ್ವತವಾದಂತ ಪರಿಹಾರನ ಪಡ್ಕೋಬೇಕು. ನಾವು ಮೊದಲನೇದಾಗಿ ಶಿಕ್ಷಣ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಬೇಕು. ಉದ್ಯೋಗ ಮೂಲಭೂತ ಹಕ್ಕಾಗಬೇಕು. ಆಗ ಮಾತ್ರ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧ ಸಿಗೋದು. ಶಿಕ್ಷಣ ಮತ್ತು ಉದ್ಯೋಗ ಮೂಲಭೂತ ಹಕ್ಕಾದ್ರ ಜೊತೆಯಲ್ಲಿ ಗುಣಾತ್ಮಕವಾದಂತಹ ಶಿಕ್ಷಣ ಕೊಡ್ಬೇಕು. ಭೇದ ಭಾವವಿಲ್ಲದೆ, ಜಾತಿ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ಗ್ರಾಮಾಂತರ ನಗರ ಅಂತ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನ ಶಿಕ್ಷಣವನ್ನ ಕೊಡುವಂತ ಒಂದು ವ್ಯವಸ್ಥೆ. ಎಲ್ಲ ಜಾತಿಗಳಲ್ಲಿ, ಎಲ್ಲ ವರ್ಗಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಸಿಗುವಂತ ಒಂದು ಶಿಕ್ಷಣ ನೀತಿ ನಾವು. ಅದ್ರ ಜೊತೆಯಲ್ಲಿ ನಮ್ಮೆಲ್ಲರಿಗೂ ನೈತಿಕತೆ,
ನಮ್ಮ ಶಿಕ್ಷಣ ನೀತಿಯಲ್ಲಿ ನಮ್ಗೆ ನೈತಿಕತೆ ಇವತ್ತು ನಮ್ಗೆ ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಾವು ವ್ಯಾಪಕವಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ. ನೈತಿಕತೆಯನ್ನು ಕಟ್ಕೊಡ್ತಾರೆ. ಆದ್ದರಿಂದನೇ ದಲಿತರ ಮೇಲೆ ದೌರ್ಜನ್ಯಗಳು, ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು, ಕಳ್ಳತನಗಳು, ಆರ್ಯನ್ನಂತ ಡ್ರಗ್ ಮಾಫಿಯಾಗ ಬಲಿ ಆಗ್ತಕ್ಕಂಥ ಏನ್ ಇವೆಲ್ಲ ಆ ಹುಡುಗನ್ ನೋಡಿದ್ರೆ ನನ್ಗೆ ಬಹಳ ದುಃಖ ಆಯ್ತು. ಖಂಡಿತವಾಗಿ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಆ ಹುಡುಗನ ಒಬ್ಬ ಡ್ರಗ್ ಮಾಫಿಯಾ ಮಾಡ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿರ್ಲಿಲ್ಲ. ಅತ್ಯುತ್ತಮವಾದಂತ ಎನ್ವೈರನ್ಮೆಂಟ್ ಕೊಟ್ರು, ಎಜುಕೇಶನ್ ಕೊಟ್ರು. ಆದ್ರೆ ಇವತ್ತಿನಲ್ಲಿ ಆ ನೈತಿಕತೆಯನ್ನ ನಾವು ಬಿತ್ತುವುದಕ್ಕೆ ವಿಫಲ ಆಗಿ ಇಂತಹ ಒಂದು ದುರಂತಗಳಿದೆ. ಕೋಮುವಾದದಲ್ಲಿ ಯಾರಿದ್ದಾರೆ, ಮೂಲಭೂತವಾದಗಳ ಹಿಂದೆ ಯಾರಿದ್ದಾರೆ, ಪ್ರಾಂತೀಯವಾದದಿಂದ ಯಾರಿದ್ದಾರೆ, ಜಾತಿ ದೌರ್ಜನ್ಯಗಳಿಂದ ಯಾರಿದ್ದಾರೆ. ನನ್ನಂತ 70-75 ವರ್ಷದ ಮುದುಕರಿದ್ದಾರೆ. ಎಲ್ಲ ಚಿಗುರು ಮೀಸೆ ಬರ್ತಕ್ಕಂಥ ಯುವಕರಲ್ವಾ? ಏನ್ ಕಾರಣ? ಎಲ್ಲೋ ಒಂದ್ ಕಡೆ ನಮ್ಮ ಶಿಕ್ಷಣದಲ್ಲಿ ನಾವು ನೈತಿಕತೆಯನ್ನ ಕಟ್ಟಿಕೊಡೋದ್ರಲ್ಲಿ ಫೇಲ್. ಕೆಪಾಸಿಟಿ ಇಸ್ ಇಂಪಾರ್ಟೆಂಟ್, ಇಂಟೆಲಿಜೆನ್ಸ್ ಈಸ್ ಇಂಪಾರ್ಟೆಂಟ್, ಬ್ರಿಲಿಯನ್ಸ್ ಈಸ್ ಇಂಪಾರ್ಟೆಂಟ್, ಈಕ್ವಲಿ ಮೊರಾಲಿಟಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು